ಪ್ರಪಂಚನೇ ಇವತ್ತು ನಾಚಿಸ್ತಕ್ಕಂಥ ಘಟನೆ ನಮ್ಮ ಧಾರವಾಡ ಜಿಲ್ಲೆ ಆಗಿರ್ತಕ್ಕಂಥದ್ದು ಭಾಳ ಅತ್ಯಂತ ನೋವಿನ ಸಂಗತಿ. ಮತ್ತು ಇವತ್ತು ಈಗಾಗಲೇ ನಾವು ಐಸಿಯುಯಲ್ಲಿ ಏನು ನಾವು ಭೇಟಿಯನ್ನು ಕೊಟ್ಟಿದ್ದೇವೆ. ವಿಧಾನ ಪರಿಷತ್ತಿನ ಸಭಾಪತಿಗಳ ಹೊರಟ್ಟಿಯವರು ಕೂಡ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ದಲಿತ ಮುಖಂಡರು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇವತ್ತು ಅವ್ರ ಬೇಡಿಕೆ ಏನಪ್ಪ ಅಂತಂದ್ರೆ ಆ ದಲಿತ ಕುಟುಂಬಕ್ಕೆ ಸರ್ಕಾರ ನೆರವಿಗೆ ಬರಬೇಕು. ಇವತ್ತೇನು ಘಟನೆ ಆಗಿದೆ ಅದು ಮರುಕಳಿಸಿದ ರೀತಿಯಲ್ಲಿ ಒಂದು ಕಾನೂನಿನ ಒಂದು ಕ್ರಮ ಕೂಡ ಆಗುತ್ತೆ. ಇವತ್ತು ಯಾರೇ ಮಾಡಿ ಆದರೆ ಈ ರೀತಿಯ ಒಂದು ಜೀವ ತೆಗೆದುಕೊಳ್ತಕ್ಕಂಥ ಘಟನೆ ಏನಾಗಿದೆ ಇದಕ್ಕೆ ಸರಿಯಾದ ಒಂದು ಕಾನೂನು ಕೂಡ ಇವತ್ತು ಆಗಬೇಕು ಅನ್ನುವಂಥದ್ದು ಈ ರಾಜ್ಯದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತು ಇವತ್ತು ಸರ್ಕಾರ ಕೇವಲ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ಳೋದು ಆಗಬಾರ್ದು. ಈಗ ನಾನು ಕೇಳಿದೆ ದಲಿತ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಕೇವಲ 5 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಕೈ ತೊಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಯಾಕಪ್ಪ ಅಂದ್ರೆ ಈ ರೀತಿ ಘಟನೆ ಆದಾಗ ಆ ಮನೆತನದ ನೆರವಿಗೆ ಬರಬೇಕು, ಅದ್ರ ಜೊತೆ ಸಮಾಜದ ಜೊತೆ ಸರ್ಕಾರ ನಿಲ್ಲಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ನಾನು ಅನೇಕ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇದೇ ಜಿಲ್ಲೆಯಲ್ಲಿ ಈ ರೀತಿ ಅನೇಕ ಜೀವ ತೆಗೆಯುವಂಥದ್ದು ಸಣ್ಣ ಪುಟ್ಟ ಘಟನೆ ಆದಾಗ 24 ಗಂಟೆಯಲ್ಲಿ ಅವ್ರಿಗೆ ಪರಿಹಾರವನ್ನು ಕೂಡ ನಾನು ಕೊಡ್ತಕ್ಕಂಥ ಕೆಲಸವನ್ನು ಆ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ. ಆದರೆ ಈ ಸರ್ಕಾರ ಯಾಕೆ ಮೀನಾಮೇಷ ತೋರಿಸ್ತಾ ಇದೆ ಗೊತ್ತಿಲ್ಲ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ನಮ್ಮ ದಲಿತ ಮುಖಂಡರು ಬಹಳ ಅಪಸ್ವರವನ್ನು ಭಾಳ ನೋವಿನಿಂದ ಮಾತನಾಡಿದ್ದಾರೆ. ಆ ಎರಡೂ ಇಲಾಖೆ ಬಗ್ಗೆ ತನಿಖೆ ಆಗಬೇಕು, ಯಾರು ತಪ್ಪಿಸಿದ್ದಾರ ಅವ್ರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಸರ್ಕಾರಕ್ಕೆ ಮಾಡ್ತೀನಿ.